me forever on fire. ಶವಾಗಾರದ ಮುಂದೆ ಪ್ರಕಾಶ್ ಬಾರ್ಕೇರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡಿ, ಶವಾಗಾರದ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಸಂಬಂಧಿಕರು. ದೇವರು ಮೋಸ ಮಾಡಿಬಿಟ್ಟ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಅಯ್ಯಪ್ಪನ ಮೇಲೆ ನಮಗೆ ನಂಬಿಕೆ ಹೋಗ್ಬಿಟ್ಟಿದೆ. ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ನಂಬಿರುವಂತಹ ದೇವರೇ ಕೈ ಹಿಡಿಲಿಲ್ಲ, ದೇವ್ರು ಮೋಸ ಮಾಡಿಬಿಟ್ಟ ಅಂತ ಕಣ್ಣೀರು. ಈಗ ತಂದೆಯನ್ನು ಕಳ್ಕೊಂಡು ಆತ ಅವ್ರ ತಾಯಿ ಪಾಪ ಒಬ್ಬರೇ ಹೇಗೆ ನಿಜಕ್ಕೂ ಆ ಕುಟುಂಬ ಅನಾಥ ಆಗ್ಬಿಡ್ತು. ಈಗ ಮನೆ ಯಜಮಾನನ ಕಳ್ಕೊಂಡು ಇದೇ ಅಯ್ಯಪ್ಪನೇ 8 ಜನರ ಪ್ರಾಣವನ್ನು ಕಸಿದುಕೊಂಡು ಬಿಟ್ಟ ಅಂತೇಳಿ ಕಣ್ಣೀರು ಹಾಕಿದ್ದಾರೆ ಪ್ರಕಾಶ್ ಕುಟುಂಬಸ್ಥರು. ಮನೆಯ ಯಜಮಾನ ಇಲ್ಲ, ಈಗ ಅವನು ನಂಬ್ಕೊಂಡಿದ್ದು ಏನು ಮಾಡ್ತಾರೆ ಈಗ ಆ ಮಗನ ಕಟ್ಕೊಂಡು. ಆತನು ಕೂಡ ಈಗ ಚೇತರಿಕೆ ಕಾಣ್ತಾ ಇದ್ದಾನೆ. ಅಯ್ಯಪ್ಪನ ಮೇಲೆ ನಮಗೆ ನಂಬಿಕೆ ಹೋಯಿತು. 8 ಜನರ ಪ್ರಾಣವನ್ನು ಅಯ್ಯಪ್ಪ ಕಳ್ಕೊಂಡ್ಬಿಟ್ಟ, ಕಸಿದುಕೊಂಡು ಬಿಟ್ಟ ಅಂಥೇಳಿ ಶವಾಗಾರದ ಮುಂದೆ ನೋಡೋಕ್ಕಾಗ್ತಾ ಇಲ್ಲ. ಕರಳು ಚುರ್ರನ್ನತ್ತೆ. ಪ್ರತಿಯೊಬ್ಬರ ಕತೆ ಕೂಡ ಒಂದೊಂದು ಯಶೋಗಾಥೆ, ಕಣ್ಣೀರ ಕಥೆ. ಎಷ್ಟೋ ಜನ ಅದರಲ್ಲಿ ತಂದೆ ತಾಯಿ ಇಲ್ದಂಥವ್ರಿದ್ರು, ಒಬ್ಬೊಬ್ಬರೇ ಮಕ್ಕಳಿದ್ರು, ಹೊಟ್ಟೆಪಾಡಿಗೋಸ್ಕರ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ನೋಡಿ, ಆಕ್ರಂದನ ಪ್ರಕಾಶ್ ಬಾರ್ಕೇರ್ ಅವರ ಸಂಬಂಧಿಕರದ್ದು. ಬಂದು ನಾನು ಮನೆಗೆ ಹೋಗಿ ಬಂದೆಪ್ಪ. ಅವರ ಹುಡುಗ ಆರಾಮಿಲ್ಲ ಕೂಡಿ ಸುಮ್ಮನೆ ಬ್ಯಾಡ ಕಡಿ ಅಂದೆ. ಇವತ್ತಿಗೆ ಮನೆ ಬಾರ್ದ ನನ್ನಪ್ಪ ನಾವೆಲ್ಲರೂ ಕೇಳನೆ. ನನ್ನ ಮಗನೇ, ನೀ ಬಂದು ಮಾತಾಡ್ತಿದ್ದೀನ ನನ್ನಪ್ಪ. ಯಪ್ಪ, ನೀ ಬದಿಗೆ ಬರ್ತಾನಂದ್ವೇ ಯಪ್ಪ. ನನ್ನ ಮೊಮ್ಮಕ್ಕಳಿಗೆ ನಾವು ಏನು ಹೇಳೋಣ ಯಪ್ಪ. ನಾವು ಟಿವಿ ಹುಡುಕೊಂತ ಬರೋನೇನ ನನ್ನ ಮಗನೇ. ನಿಮ್ಮ ಅಪ್ಪರಂತೆ ಕೂದೇನ ನನ್ನಪ್ಪ. ನಿನ್ನ ಅಯ್ಯಪ್ಪ ಕರ್ಕೊಂಡು ಒಂದೇನ ನನ್ನಪ್ಪ. ನಾವೆಲ್ಲರೂ ಕೇಳೋಣ ನನ್ನ ಮಗ. ಉಳಿಸ್ಕೊಡ್ರಿ, ನಾನು ನಿಮ್ಗೆಲ್ಲ ಹೇಳ್ತೇನೆ. ನಾವು ಆರಾಮ ಮಕ್ಕಳನ್ನ ಮಾಡಿ ನೋಡಿರ್ಲಿಲ್ಲ. ನಮ್ಮ ಅಣ್ಣ ನುಡಿಕೊಡ್ರಿ. ನನ್ನ ಮಗಳಿಗೆ ಏನು ಹೇಳಿ ನಾನು? ನಮ್ಮ ಅಣ್ಣ ನುಡಿಕೊಡ್ರಿ, ನಾನು ನಿಮ್ಗೆ ಎಲ್ಲ ಹೇಳ್ತೇನೆ. ನಮ್ಮ ಅಣ್ಣ ಬೇಕು, ಉಳಿಸ್ಕೊಡ್ರಿ. ಬರೀ ಮಾತು ಕೇಳೋದಲ್ಲ. ಅವರ ಮಕ್ಕನ ದ್ಯಾಡ್ ತಿಳ್ಕೊಂಡಿದ್ವಿ ನಾವು. ಅವರ ಮಾಲಿಲ್ಲ. ದೇವ್ರ ನಮ್ಮನ್ನ ಕೈ ಬಿಟ್ಟ. ನೋಡಿ, ಪ್ರಕಾಶ್ ಅವ್ರ ಕುಟುಂಬಸ್ಥರು, ಅವ್ರ ತಾಯಿ ಮಾತಾಡೋದು ನೋಡಿದ್ವಿ. ಅವ್ರ ತಂದೆನೂ ಕಳ್ಕೊಂಡಿದ್ದಾರೆ ಪ್ರಕಾಶು ಹಲವು ವರ್ಷಗಳ ಹಿಂದೆ. ಮತ್ತು ಅವರ ಸಹೋದರಿ ಮಾತಾಡೋದು ನೋಡ್ತಾ ಇದ್ವಿ ನಾವು. ಅಳ್ತಾ ಇದ್ದಾರೆ, ನಮಗೆ ಅಯ್ಯಪ್ಪ ಮೋಸ ಮಾಡಿಬಿಟ್ಟ ಅಂಥೇಳಿ. 8 ಜನರನ್ನು ಬಲಿ ಪಡೆದುಕೊಂಡ್ಬಿಟ್ಟ. ನಾವು ಬರ್ತಾನೆ, ಹುಷಾರಾಗಿ ಬರ್ತಾನೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಪ್ರಾರ್ಥನೆ ಈಡೇರಲಿಲ್ಲ ಅಂಥೇಳಿ ಆ ಇಡೀ ಕುಟುಂಬ ಕಣ್ಣೀರನ್ನು ಹಾಕ್ತಾ ಇದೆ. ಎಲ್ಲರೂ ಮಧ್ಯಮ ಮತ್ತು ಬಡವರ್ಗದ ಕುಟುಂಬದವರು ಎಲ್ಲರೂ 8 ಜನ ಸಾವನ್ನಪ್ಪದಂಥವ್ರು. ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಒಂದು ನಂಬಿಕೆ, ಅಯ್ಯಪ್ಪನ ಮಾಲೆ ಹಾಕಿದರೆ ನಮಗೆ
ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ನಮ್ಮ ಬಾಳ ಬೆಳಗುತ್ತೆ ಅನ್ನುವಂಥ ಒಂದು ನಂಬಿಕೆ ಆ ಭಕ್ತರದ್ದಾಗಿತ್ತು. ಆದರೆ ಅವರು ನಂಬಿರುವಂತಹ ಅಯ್ಯಪ್ಪ ಕೈ ಹಿಡಿದಿಲ್ಲ ಇಲ್ಲಿ. ಹಾಗಾಗಿ ಕುಟುಂಬಸ್ಥರು ಆ ನೋವಿನ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಬ್ಲಾಸ್ಟ್ ಆದಂತಹ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ನೋಡಿ, ಇಂತಹ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ. ಅಯ್ಯಪ್ಪನ ಮಾಲಾಧಾರಿಗಳ ಈ ಸಾಮೂಹಿಕವಾದಂತಹ ಸರಣಿ ಸಾವುಗಳು ಯಾವತ್ತೂ ಈ ರೀತಿ ಅವಘಡ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಇದು ಇಡೀ ರಾಜ್ಯಾದ್ಯಂತ ಮಾಲಾಧಾರಿಗಳ ಒಂದು ನೋವಿಗೆ ಕಾರಣ ಆಗಿದೆ. ರಾತ್ರಿ ಮಾತಾಡ್ಕೊಂಡಿರೋಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಪ್ರಕರಣಗೊಂಡಿತ್ತು. ಕಳೆದ 22ರ ಮಧ್ಯರಾತ್ರಿ ನಡೆದ ಒಂದು ಘಟನೆ ಈಗ 8 ಜನರನ್ನ ಬಲೆ ತೆಗೆದುಕೊಂಡಿದೆ. ಕೊನೆಯದಾಗಿ ಇಲ್ಲಿ ಅಂದರೆ ಸಾವನ್ನಪ್ಪಿದವರು ಪ್ರಕಾಶ್ ಬಾಕರ್ ಅಂತಂದರೆ, ಅದೃಷ್ಟವಶಾತ್ ಅದೇ ಒಂದು ಘಟನೆಯಲ್ಲಿ ಗಾಯಗೊಂಡಂತಹ ಇನ್ನೋರ್ವ ಬಾಲಕ ಇಲ್ಲಿ ಅಂದರೆ ವಿನಾಯಕ್ ಅಂತೇಳಿ ಇವತ್ತು ಬದುಕುಳಿದ್ದಾನೆ, ಸಾವನ್ನೇ ಗೆದ್ದು ಬಂದಿದ್ದಾನೆ. ಆದರೆ ಇವತ್ತು ಒಂದು ಕಡೆ ಅಂತಂದರೆ ತಂದೆ ಮಗ ಇಬ್ಬರೂ ಸಹ ಇಲ್ಲಿ ಅಂದರೆ ಗಾಯಗೊಂಡಿರ್ತಾರೆ. ಆ ತಂದೆ ಮಗ ಗಾಯಗೊಂಡರಲ್ಲಿ ಪ್ರಮುಖವಾಗಿ ನೋಡಿದಾಗ ಅಂತಂದರೆ ಪ್ರಕಾಶ್ ಬಾರ್ಕೇರ್ ಇಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆ ಇಲ್ಲಿ ಅಂತಂದರೆ ಜೀವನ ಮರಣದ ಹೋರಾಟ ನಡುವೆ ಬೆಳಗ್ಗೆ 6 ಗಂಟೆಗೆ ಅಸುನೀಗಿದ್ದಾನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಇವರೆಲ್ಲರನ್ನೂ ಬದುಕಿಸಬೇಕು, 9 ಜನ ಗಾಯಾಳುಗಳನ್ನ ಹೇಗಾದರೂ ಮಾಡಿ ಉಳಿಸಬೇಕು ಅಂತೇಳಿ ಎಲ್ಲ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೇವಲ ಇಲ್ಲಿ ಕಿಮ್ಸ್ ಆಸ್ಪತ್ರೆ ವೈದ್ಯರು ಅಷ್ಟೇ ಅಲ್ಲ, ಸಹಿತ ಅಂತಾರಾಷ್ಟ್ರೀಯ ಮಟ್ಟದ ಏನು ತಜ್ಞ ವೈದ್ಯರು ಇರ್ತಾರೆ ಅವರನ್ನೇ ಒಂದು ಸಲಹೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಅವ್ರ ಜೊತೆ ಏನು ಮಾಲೆಯನ್ನು ಹಾಕಿದ್ರು, ಒಟ್ಟು 14 ಜನ ಮಾಲೆಯನ್ನು ಹಾಕಿದ್ರು. 14 ಜನರಲ್ಲಿ ಮಾಲೆ ಹಾಕಿದವರು ಇನ್ನೋರ್ವ ಇಲ್ಲಿ ಅಂತಾರೆ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಅಂತೇಳಿ. ನಾನು ಅವರನ್ನೇ ಮಾತಾಡಿಸ್ತೀನಿ. ಮಂಜುನಾಥ್ ಸ್ವಾಮಿಯರೇ, ಸಾಕಷ್ಟು ಇಲ್ಲಿ ಅಂದರೆ ಅವ್ರನ್ನ ಬದುಕಿಸಬೇಕು ಅಂತ ಎಲ್ಲ ರೀತಿಯಂಥ ಒಂದು ಪೂಜೆಯನ್ನು ಮಾಡಿದ್ರಿ, ತಾವು ಮಾಲೆಯನ್ನು ಮಾಲೆಯನ್ನು ಹಾಕಿದ್ರಿ, ಈಗ ಮಾಲೆಯನ್ನು ತೆಗೆದ್ರಿ. ಆದರೆ ಯಾರೊಬ್ಬರೂ ಸಹ ಇಲ್ಲಿ ಅಂದರೆ ಬದುಕುಳಿಲ್ಲ 12 ವರ್ಷದ ವಿನಾಯಕನನ್ನು ಹೊರತುಪಡಿಸಿ. ಏನು ಮಾಡಿದ್ರಿ ಸರ್, ಇಡೀ ಇದರೊಳಗೆ ಅಚ್ಚೊಂಕಲ್ನಿ ಒಳಗೆ ಅವರ ಒಂದು ಆ ದೇವ್ರದ್ದು ಇದನ್ನು ಹೇಳಿ ಎಲ್ಲರಿಗೂ ಮಾಲೆ ಎಲ್ಲ ಚಲೋ ಆಕೈತಿ, ಮನ್ಯಾಗೆಲ್ಲ ಚಲೋ ಆಕೈತಿ ಅಂತದ್ದು ಎಲ್ಲರಿಗೂ ಪಾಪ ಅವ್ರನ್ನೇ ಹೇಳ್ತಿದ್ದ, ಎಲ್ಲದಕ್ಕೂ ಮುಂದೆ ಓಡ್ತಿದ್ದ. ಏನು ಮಾಡಿದ್ರಿ, ದೇವ್ರು ಅವನ್ನ ಉಳಿಸ್ಲಿಲ್ಲ ಪಾಪ. ಈ ಪ್ರಕಾಶ್ ಎಷ್ಟು ವರ್ಷದಿಂದ ಮಾಲೆ ಹಾಕ್ತಿದ್ರು ಸ್ವಾಮಿಯವರು? ಅವ್ರು ಇದು 6ನೇ ವರ್ಷ ರೀ ಅವ್ರು ಹಾಕೋತಿದ್ದು. ಅವ್ರ ಮಗ ಈಗ 2ನೇ ವರ್ಷ ರೀ. ಹೋದ ವರ್ಷ ಹಾಕಿದ್ದ, ಇದು ವರ್ಷ ಹಾಕಿದ್ದಾರೆ. ಅಲ್ಲ, ಎಲ್ಲರನ್ನೂ ಕಳ್ಕೊಂಡ್ಬಿಟ್ರಿ ನೀವೆಲ್ಲರೂ ಸಹ ಇಲ್ಲಿ ಅಂತಾರೆ. ಕಳೆದ ಸೋಮವಾರದಿಂದ ಎಲ್ಲ ವೈದ್ಯರಿಗೆ ಹೇಳುವಂಥ ಕೆಲಸ ಮಾಡಿದ್ರಿ, ಬದುಕಿಸಿಕೊಡು ಅಂತೇಳಿ ಹಂಗೆಲ್ಲ ಹಚ್ಚಿದ್ರಿ. ಆದರೆ ಇವತ್ತು ಯಾರೊಬ್ಬರೂ ಉಳಿಯಲಿಲ್ಲ. ಅವ್ಗೆ ಅಯ್ಯಪ್ಪಗೆ ಕರ್ಕೊಳ್ಳೋದು ಒಂದು ನಿಶ್ಚಯ ಮಾಡಿದ್ದ, ಅಂದ್ರೆ ಏನು ಮಾಡೋದ್ರಿ, ನಾವೇನು ತಿಪ್ಪರ್ಲಾಗ ಹಾಕಿದ್ರು ಅವೇನು ಅಯ್ಯಪ್ಪ ಕಣ್ಣು ತೆಗಿಲಿರಿ. ಥ್ಯಾಂಕ್ ಯು ಸೊ ಮಚ್. ಈಗಾಗಲೇ ನಾವೇ ಅದೇ ಅಯ್ಯಪ್ಪನ ನಂಬಿ ಇವತ್ತು ನಮಗೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಅಯ್ಯಪ್ಪನ ವ್ರತ ಮಾಡಲಿಕ್ಕೆ ಮಾಲೆಯನ್ನು ಹಾಕಿದ್ವಿ. ಇದೇ ಪ್ರಕಾಶ್ ಇಲ್ಲಿ ಅಂತಾರೆ ಕಳೆದ 6 ವರ್ಷಗಳಿಂದ ನಮ್ಮ ಜೊತೆಗೂಡಿ ಮಾಲೆ ಹಾಕಿ ಋತುವದಲ್ಲಿ ಭಾಗಿಯಾಗಿದ್ದರು. ಆದರೆ ಇವತ್ತು ಪ್ರಕಾಶ್ ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗಲಿದ್ರೆ ಬರೋಬ್ಬರಿ ಇಲ್ಲಿ ಅಂತಾರೆ ಕಳೆದ 22ರಂದು ನಡೆದಂಥ ಒಂದು ಘಟನೆ ಈಗಾಗಲೇ ಅಂತಾರೆ 8 ಜನರನ್ನ ಬಲಿ ತೆಗೆದುಕೊಂಡ್ರೆ ಇನ್ನೋರ್ವ 12 ವರ್ಷದ ಬಾಲಕ ವಿನಾಯಕ್ ಬಾರ್ಕೇರ್ ಅಂತೇಳಿ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಕಿಮ್ಸ್ ವೈದ್ಯರೇ ಹೇಳೋ ಪ್ರಕಾರ ಇನ್ನು 2 ದಿನದಲ್ಲೇ ಅವನನ್ನು ನಾವು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅದೊಂದು ಖುಷಿ ವಿಚಾರ. ಆದರೆ 8 ಜನರನ್ನ ಕಳೆದುಕೊಂಡು ಇವತ್ತು ನಾವೆಲ್ಲರೂ ಏನೀಗಾಗಲೇ ಕುಟುಂಬಸ್ಥರು ಏನಿದ್ರೆ ಆ ಕುಟುಂಬಸ್ಥರ ದುಃಖದಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಅಂತೇಳಿ ಒಂದು ಕಡೆ ಕಿಮ್ಸು ಸಹ ಈ ಒಂದು ಏನು ದುಃಖ ಏನಿದೆ ದುಃಖದಲ್ಲಿ ಭಾಗಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.